ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆಯನ್ನ ಮಾಡಲಾಗ್ತಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ. ಮೈಸೂರು ಅರಮನೆಯಲ್ಲಿ ದಸರಾ ಆಯುಧ ಪೂಜೆ ಬಹಳ ವಿಶೇಷವಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಮುಂಜಾನೆ 6 ಗಂಟೆಯಿಂದಲೇ ಚಂಡಿಕಾ ಹೋಮವನ್ನು ಕೂಡ ಮಾಡಲಾಗ್ತಾ ಇದೆ. ಪೂಜೆ ನೆರವೇರಿಸಲಿರುವ ಯದುವೀರ್ ಒಡೆಯರ್ ಆಯುಧಗಳನ್ನ ಅರಮನೆಯಿಂದ ಹೊರತಂದು ಈ ಒಂದು ಪೂಜೆಯನ್ನ ಮಾಡಲಾಗುತ್ತೆ. ಕೋಡಿ ಸೋಮೇಶ್ವರ ದೇಗುಲಕ್ಕೆ ಖಾಸ ಆಯುಧಗಳನ್ನ ರವಾನೆ ಕೂಡ ಮಾಡಲಾಗಿತ್ತು. ಪಟ್ಟದ ಕತ್ತಿಗಳಿಗೆ ದೇವಸ್ಥಾನದ ಬಳಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಆಯುಧವನ್ನ ಶುಚಿಗೊಳಿಸಿದ ಬಳಿಕ ಅರಮನೆಗೆ ವಾಪಸ್ಸನ್ನ ತರಲಾಗುತ್ತೆ. ಇನ್ನು ಮೈಸೂರು ಅರಮನೆಯಲ್ಲಿ ಈ ಒಂದು ಆಯುಧ ಪೂಜೆಯನ್ನ ಬಹಳ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾರೆ. ಇನ್ನು ರಾಜಾಯುಧಗಳಾಗಿರಬಹುದು, ಪಟ್ಟದ ಕತ್ತಿ, ಇದು ವಿಜಯನಗರ ಕಾಲದಿಂದಲೂ ಕೂಡ ಬಂದಿರುವಂತಹ ಕತ್ತಿ ಇದು. ಇದರ ಜೊತೆಗೆ ಖಾಸ ಆಯುಧಗಳು ಮತ್ತೆ ಆಯುಧ ಶಾಲೆಯಲ್ಲಿರುವ ಬಹುಮುಖ್ಯವಾದ ಆಯುಧಗಳು ಅಂದ್ರೆ 32 ಆಯುಧಗಳು, ಬಹಳ ಪ್ರಮುಖವಾದಂತಹ ಆಯುಧಗಳು. ಅದಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಇನ್ನು ಮುಂಜಾನೆ 6 ಗಂಟೆಯಿಂದಲೇ ಚಂಡಿಕಾ ಹೋಮವನ್ನು ಕೂಡ ಮಾಡಲಾಗ್ತಾ ಇದೆ. ಬರೀ ಚಂಡಿಕಾ ಹೋಮ ಅಷ್ಟೇ ಅಲ್ಲ, ಇನ್ನು ನಾನಾ ಬಗೆಯ ಹೋಮ, ಹವನ, ಪೂಜೆ, ಪುನಸ್ಕಾರ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಕುಮಾರಿ ಪೂಜೆಯನ್ನು ಕೂಡ ನೆರವೇರಿಸ್ತಾರೆ. ಸದ್ಯಕ್ಕೆ ಚಂಡಿಕಾ ಹೋಮವನ್ನು ಮಾಡಲಾಗ್ತಾ ಇದೆ. ಈ ಚಂಡಿಕಾ ಹೋಮಕ್ಕೆ ಯದುವೀರ್ ಒಡೆಯರ್ ಅವರು ಕೂಡ ಪೂರ್ಣಾಹುತಿಯ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಇನ್ನು ಪಟ್ಟದ ಕುದುರೆ, ಪಟ್ಟದ ಆನೆ ಅದೆಲ್ಲದರ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ನೀವು ಪಲ್ಲಕ್ಕಿಯನ್ನ ಗಮನಿಸ್ತಾ ಇದ್ದೀರಾ. ಈ ಒಂದು ಪಲ್ಲಕ್ಕಿಯಲ್ಲೇ ಪಟ್ಟದ ಕತ್ತಿ ಆಗಿರಬಹುದು, ಇದರ ಜೊತೆಗೆ ಚಾಮುಂಡೇಶ್ವರಿಯ ಕೈಗೆ ಕೊಡುವಂತಹ ಕತ್ತಿ ಆಗಿರಬಹುದು, ವಿವಿಧ 32 ಬಹಳ ವಿಶೇಷವಾದ ಆಯುಧಗಳನ್ನ ಪೂಜೆ ಮಾಡಲಾಗುತ್ತೆ. ಸದ್ಯಕ್ಕೆ ಆ ಆಯುಧಗಳನ್ನ ಕೋಡಿ ಸೋಮೇಶ್ವರ ದೇಗುಲಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಪ್ರಥಮ ಬಾರಿಗೆ ಅಂದ್ರೆ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡುವ ಮೊದಲು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆಗೆದುಕೊಂಡು ಹೋಗಿ ಪೂಜೆಯನ್ನ ಮಾಡ್ತಾರೆ. ಪೂಜೆಯಾದ ನಂತರ ಅಲ್ಲಿರುವಂತಹ ಏನು ಆಯುಧಗಳಿದ್ದಾವೆ ಅದೆಲ್ಲದಕ್ಕೂ ಕೂಡ ಶುದ್ಧೀಕರಣ ಕಾರ್ಯವನ್ನು ಕೂಡ ಮಾಡ್ತಾರೆ. ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಎಣ್ಣೆ ಮಜ್ಜನದಿಂದಲೂ ಕೂಡ ಶುದ್ಧೀಕರಣ ಮಾಡ್ತಾರೆ. ಅದಾದ ನಂತರ ಆ ಎಲ್ಲ ಆಯುಧಗಳನ್ನ ಅರಮನೆಗೂ ಕೂಡ ಕರೆತರಲಾಗುತ್ತೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಆಯುಧಗಳನ್ನ ಮನೆಗೂ ಕೂಡ ಅಂದ್ರೆ ಅರಮನೆಗೂ ಕೂಡ ತೆಗೆದುಕೊಂಡು ಬರುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಸಾಕಷ್ಟು ಬೆಳಗ್ಗೆಯಿಂದಲೂ ಕೂಡ ಪೂಜೆಗಳು ನಡೀತಾ ಇದೆ ಅರಮನೆ ನಗರಿಯಲ್ಲಿ. ಜೊತೆಗೆ ಹೋಮಗಳನ್ನ ಮಾಡ್ತಾ ಇದ್ದಾರೆ. ಯದುವೀರ್ ಒಡೆಯರವರು ಪ್ರತ್ಯೇಕವಾಗಿ ಮೊದಲಿಗೆ ಪೂಜೆಯನ್ನ ಮಾಡ್ತಾರೆ ಆಯುಧಗಳಿಗೆ. ಬೆಳಗ್ಗೆ 6 ಗಂಟೆಯಿಂದಲೇ ಯದುವೀರ್ ಒಡೆಯರವರು ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಕಡೆ ಹೋಮ ಹವನ ಒಂದು ಕಡೆ ನಡೀತಾ ಇದೆ, ಮತ್ತೊಂದು ಕಡೆ ಅರಮನೆಯಲ್ಲಿರುವಂತಹ ಬೇರೆ ಸಿಬ್ಬಂದಿಗಳೇನಿದ್ದಾರೆ ಅಥವಾ ಅರಮನೆ ವಂಶಸ್ಥರಿಗೆ ಸಂಬಂಧಪಟ್ಟವರೆಲ್ಲರೂ ಕೂಡ ಪಲ್ಲಕ್ಕಿಯಲ್ಲಿ ಆಯುಧಗಳನ್ನ ತೆಗೆದುಕೊಂಡು ಹೋಗಿ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ಬೆಳಗ್ಗೆ 9:15ಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿ ಇದೆ. ಇಲ್ಲಿ ಮಹಾರಾಜರು ಕೂಡ ಭಾಗಿಯಾಗ್ತಾರೆ. ಈ ಒಂದು ಪೂರ್ಣಾಹುತಿಯ ಸಂದರ್ಭದಲ್ಲಿ ಬೆಳಗ್ಗೆ 10:15ಕ್ಕೆ ಪಟ್ಟದ ಆನೆ, ಪಟ್ಟದ ಕುದುರೆ ಅದೆಲ್ಲದಕ್ಕೂ ಕೂಡ ಪೂಜೆಯನ್ನ ಮಾಡ್ತಾರೆ. ಅರಮನೆ ಆವರಣದಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬೆಳಗ್ಗೆ 10:45ಕ್ಕೆ ಕಲ್ಯಾಣ ಮಂಟಪಕ್ಕೆ ಯದುವೀರ್ ಅವರು ಆಗಮಿಸ್ತಾರೆ. ಬೆಳಗ್ಗೆ 10:55ರಿಂದ 11:15 ಒಳಗೆ ಆಯುಧಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ಅರಮನೆಯಲ್ಲಿ ಪೂಜೆಯನ್ನ ರಾಜ ಒಡೆಯರ್ ಅಂದ್ರೆ ಯದುವೀರ್ ಅವರು ಸಲ್ಲಿಕೆಯನ್ನ ಮಾಡ್ತಾರೆ. ಬೆಳಗ್ಗೆ 9:15ಕ್ಕೆ ಚಂಡಿಕಾ ಹೋಮದ ಪೂರ್ಣಾಹುತಿ ಇದೆ.
ಈ ಪೂರ್ಣಾಹುತಿಯಲ್ಲಿ ಮಹಾರಾಜರು ಕೂಡ ಭಾಗಿಯಾಗ್ತಾರೆ. ಪೂರ್ಣಾಹುತಿಯ ಸಂದರ್ಭದಲ್ಲಿ ಪೂರ್ಣಾಹುತಿಯನ್ನು ಅರ್ಪಿಸುವ ಕೆಲಸವನ್ನ ಮಾಡ್ತಾರೆ. ಇನ್ನು ಬೆಳಗ್ಗೆ 10:15ಕ್ಕೆ ಪಟ್ಟದ ಆನೆ, ಕುದುರೆ, ಪಟ್ಟದ ಹಸು ಕೂಡ ಆಗಮಿಸುತ್ತೆ. ಯಾಕೆಂದ್ರೆ ಅದಕ್ಕೂ ಕೂಡ ಪೂಜೆಯನ್ನ ಮಾಡಬೇಕಾಗತ್ತೆ. ಇದರ ಜೊತೆಗೆ ಖಾಸ ಆಯುಧಗಳಿಗೆ ಯಾವ ರೀತಿ ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಮತ್ತೆ ಪಲ್ಲಕ್ಕಿ, ಉಳಿದ ವಾಹನಗಳೇನಿದ್ದಾವೆ ಅದೆಲ್ಲದಕ್ಕೂ ಕೂಡ ರಾಜ ಯದುವೀರ್ ಅವರು ಪೂಜೆಯನ್ನ ಮಾಡ್ತಾರೆ. ಅರಮನೆ ಆವರಣಕ್ಕೆ ಈ ಆನೆ, ಕುದುರೆ ಎಲ್ಲವೂ ಕೂಡ ಆಗಮಿಸುತ್ತೆ. ಬೆಳಗ್ಗೆ 10:45ಕ್ಕೆ ಕಲ್ಯಾಣ ಮಂಟಪಕ್ಕೆ ಯದುವೀರ್ ಅವರು ಆಗಮಿಸ್ತಾರೆ. ಯಾಕೆಂದ್ರೆ ಪೂಜೆ ಮಾಡುವ ಸಲುವಾಗಿ ಕಲ್ಯಾಣ ಮಂಟಪಕ್ಕೆ ಯದುವೀರ್ ಅವರು ಆಗಮಿಸ್ತಾರೆ. ಬೆಳಗ್ಗೆ 10:55ರಿಂದ 11:15 ಒಳಗೆ ಆಯುಧಗಳಿಗೆ ಪೂಜೆಯನ್ನ ಮಾಡಲಾಗುತ್ತೆ. ಅರಮನೆಯಲ್ಲಿ ಯದುವೀರ್ ಅವರು ಸದ್ಯಕ್ಕೆ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಹೋಮ ಹವನ ಎಲ್ಲವೂ ಕೂಡ ಇದೆ, ಹಾಗಾಗಿ ಅದನ್ನು ಕೂಡ ನೆರವೇರಿಸುವ ಕೆಲಸವನ್ನ ಮಾಡ್ತಾರೆ. ಇನ್ನು ಅರಮನೆಯ ಪುರೋಹಿತರು ಚಂಡಿ ಹೋಮದ ಪೂರ್ಣಾಹುತಿಯನ್ನು ಮಾಡ್ತಾರೆ. ಶತ ಚಂಡಿಕಾ ಪಾರಾಯಣ ಕೂಡ ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಹೋಮ ಹವನ ಅಂತ ನಾನು ಹೇಳ್ತಾ ಇದ್ದೆ. ಶತ ಚಂಡಿಕಾ ಪಾರಾಯಣ ಮಾಡ್ತಾರೆ. 1,00,000 ದುರ್ಗಾ ಮಂತ್ರವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಪಠಣೆ ಮಾಡಲಾಗುತ್ತೆ. ಯಾಕೆಂದರೆ ದೇವಿಯ ಶಕ್ತಿಯನ್ನು ಹೆಚ್ಚಿಸುವುದಾಗಿರಬಹುದು. ಈ ಆಯುಧಗಳನ್ನು ಮಹಾರಾಜರು ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಬರ್ತಾ ಇದ್ರು. ಅಂದರೆ ಯಾವ ಕಾರಣಕ್ಕೆ ಅಂತ ಅಂದರೆ, ಈಗ ಯುದ್ಧಕ್ಕೆ ಹೋಗುವಂತಹ ಸಂದರ್ಭಗಳಲ್ಲಿ ಮೊದಲು ಕತ್ತಿ ಅಥವಾ ಏನೆಲ್ಲ ಆಯುಧಗಳಿರುತ್ತೆ ಅದೆಲ್ಲದಕ್ಕೂ ಕೂಡ ಪೂಜೆಯನ್ನು ಮಾಡುವ ಕೆಲಸವನ್ನು ಮಾಡಲಾಗ್ತಿತ್ತು. ಅದನ್ನು ಈಗಲೂ ಕೂಡ ಅನುಸರಿಸಿಕೊಂಡು ಬರಲಾಗ್ತಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್, ಸದ್ಯಕ್ಕೆ ಅರಮನೆಯಲ್ಲಿ ಏನೆಲ್ಲ ಪೂಜೆಗಳು ಅಥವಾ ಹೋಮ ಹವನಗಳು ನಡೀತಾ ಇದೆ? ಯದುವೀರ್ ಅವರು ಯಾವ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಾಹಿತ್ಯ ಏನು ರಾಜ್ಯದಾದ್ಯಂತ ನಾಡ ಹಬ್ಬ ದಸರಾದ ಸಂಭ್ರಮ ಮನೆ ಮಾಡಿದ್ದು, ಮೈಸೂರಿನಲ್ಲಿ ಇಂದು ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆಗಳು ಕೂಡ ನೆರವೇರ್ತಾ ಇರ್ತಕ್ಕಂತಹದ್ದು. ಕಂಕಣಧಾರಿಯಾಗಿರ್ತಕ್ಕಂಥ ಮಹಾರಾಜರ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇಂದು 6 ಗಂಟೆಯಿಂದಲೇ ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿರ್ತಕ್ಕಂತಹದ್ದು. ಆ ರಾಜಪುರೋಹಿತರಿಂದ ಚಂಡಿಕಾ ಹೋಮವನ್ನ ಮಾಡಲಾಗ್ತಾ ಇರ್ತಕ್ಕಂತಹದ್ದು. ಮತ್ತೊಂದು ಕಡೆ ಈ ಏನು ಅರಮನೆಯ ಖಾಸ ಆಯುಧಗಳೇನಿದ್ದಾವೆ ಆ ಆಯುಧಗಳಿಗೆ ಒಂದು ಪೂಜಾ ಕೈಂಕರ್ಯಗಳನ್ನ ಕೂಡ ಸಾಂಪ್ರದಾಯಿಕವಾಗಿ ಸಲ್ಲಿಸಲಾಗ್ತಾ ಇರ್ತಕ್ಕಂತಹದ್ದು. ಬೆಳಿಗ್ಗೆ 6:45ಕ್ಕೆ ಏನು ಆನೆ ಬಾಗಿಲಿಗೆ ಪಟ್ಟದ ಆನೆ, ಕುದುರೆ ಮತ್ತು ಹಸುವನ್ನ ಕರೆದುಕೊಂಡು ಬರಲಾಗಿತ್ತು. ಅನಂತರದಲ್ಲಿ ಚಿನ್ನದ ಪಲ್ಲಕ್ಕಿಯಲ್ಲಿ ಏನು ವಿಜಯನಗರ ಕಾಲದಿಂದ ಬಳುವಳಿಯಾಗಿ ಬಂದಿರತಕ್ಕಂತಹ ಪಟ್ಟದ ಕತ್ತಿ ಆಗಿರ್ಬೋದು, ಹಾಗೂ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಬಳಸ್ತಾ ಇದ್ದಂತಹ ಏನು ವಿಜಯ ನರಸಿಂಹ ಅನ್ನುವಂತ ಕತ್ತಿ ಆಗಿರ್ಬೋದು, ಅದಲ್ಲದೆ ಅರಮನೆಯ ಯುದ್ಧೋಪಕರಣಗಳನ್ನ ದಿಂದ ತಂದಿರತಕ್ಕಂಥ ಸುಮಾರು 32 ಬಗೆಯ ಆಯುಧಗಳನ್ನ ಪಲ್ಲಕ್ಕಿಯಲ್ಲಿ ಅರಮನೆ ಆನೆ ಬಾಗಿಲಿನಿಂದ ಜಯಮಾರ್ತಾಂಡ ಒಂದು ದ್ವಾರದ ಮೂಲಕ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಕರೆತಂದು ಅಲ್ಲಿ ಒಂದು ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳನ್ನ ಈಗಾಗಲೇ ನೆರವೇರಿಸಿ ವಾಪಸ್ ಅಂದ್ರೆ ರಾಜಮನೆತನದವರು ಮಡಿ ಪೂಜೆಯೊಂದಿಗೆ ಈಗ ಅರಮನೆ ಒಳಭಾಗದಕ್ಕೆ ಈ ಒಂದು ವಾಪಸ್ ಆಗಿ ಈಗ ಒಳಭಾಗಕ್ಕೆ ತಲುಪಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ 9:15ಕ್ಕೆ ಏನು ಚಂಡಿಕಾ ಹೋಮ ಬೆಳಗ್ಗೆ 6 ಗಂಟೆಯಿಂದ ನಡೀತಾ ಇರತಕ್ಕಂಥ ಚಂಡಿ ಹೋಮ ಏನಿದೆ ಆ ಒಂದು ಚಂಡಿ ಹೋಮಕ್ಕೆ ಕಂಕಣಧಾರಿಯಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂರ್ಣಾಹುತಿಯನ್ನ ಸಲ್ಲಿಸಲಾಗುತ್ತೆ. ಅನಂತರದಲ್ಲಿ 10:15ರಿಂದ 10:45 ಒಳಗಾಗಿ ಕಲ್ಯಾಣ ಮಂಟಪದಲ್ಲಿ ಖಾಸ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಅನಂತರದಲ್ಲಿ 10:50ರಿಂದ 11:15 ಒಳಗೆ ಸವಾರಿ ತೊಟ್ಟಿಗೆ ಆಗಮಿಸುವಂತಹ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಏನು ಪಟ್ಟದ ಆನೆ, ಕುದುರೆ, ಹಸುವಿನ ಜೊತೆಗೆ ತಮ್ಮ ಖಾಸಗಿ ವಾಹನಗಳೇನಿದ್ದಾವೆ ಅವರು ಹಿಂದೆ ಅವರ ಪೂರ್ವಜರು ಬಳಸ್ತಿದ್ದಂತಹ ಕಾರುಗಳಾಗಿರ್ಬೋದು ಮತ್ತು ಈಗ ಅವರು ಒಂದು ವಾಹನ ಬಳಸುವಂತಹ ವಾಹನಗಳಿಗೆ ಒಂದು ಏನು ಪೂಜೆಯನ್ನ ಸಲ್ಲಿಸುವುದರ ಮುಖೇನ ಆಯುಧ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಈ ವೇಳೆ ಕರ್ನಾಟಕ ಪೊಲೀಸ್ ಬ್ಯಾಂಡ್ ಕೂಡ ಅವರಿಗೆ ಗೌರವಾರ್ಥವಾಗಿ ಸಂಸ್ಥಾನ ಗೀತೆಯನ್ನ ನುಡಿಸುವುದರ ಮುಖೇನ ಗೌರವವನ್ನು ಸೂಚಿಸಲಾಗುತ್ತೆ. ಇದಾದ ನಂತರದಲ್ಲಿ ಅರಮನೆಯ ಆಯುಧ ಪೂಜೆಗಳು ಸಂಪನ್ನವಾಗುತ್ತೆ. ಸಂಜೆ 4 ಗಂಟೆಯ ವೇಳೆಗೆ ಯದುವೀರ್ ಅವರು ಖಾಸಗಿ ದರ್ಬಾರ್ನಲ್ಲಿ ಕೂಡ ಭಾಗಿಯಾಗ್ತಾರೆ. ಬೆಳ್ಳಿಯ ದ್ವಾರದ ಮೂಲಕ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಖಾಸಗಿ ದರ್ಬಾರ್ ಹಸಲಾಗೋದ ಮೂಲಕ 7 ಮೆಟ್ಟಿಲುಗಳನ್ನು ಎತ್ತಿ ಸಿಂಹಾರಿ ದರ್ಬಾರನ್ನ ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಅವರು ರಕ್ಷೆ ಮತ್ತು ಗೌರವವನ್ನು ಕೂಡ ರಾಜರಿಗೆ ಸಲ್ಲಿಸ್ತಾರೆ. ಅನಂತರದಲ್ಲಿ ಮಹಾರಾಣಿಯವರು ಅರ್ಪಣೆಯನ್ನು ಮಾಡ್ತಾರೆ. ಈ ನಂತರ ಏನು ಖಾಸಗಿ ದರ್ಬಾರ್ ಮುಗಿದ ಬಳಿಕ ಪೂಜೆಯನ್ನು ಚಾಮುಂಡೇಶ್ವರಿ ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಮಹಾರಾಜರು ಕಂಕಣವನ್ನು ವಿಸರ್ಜನೆ ಮಾಡಿ ನವರಾತ್ರಿ ಪೂಜೆಗೆ ಒಂದು ಸಂಪನ್ನಗೊಳಿಸುವ ನಂತರದಲ್ಲಿ ಅವರಿಗೆ ಕೂಡ ಒಂದು ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಇವತ್ತಿನ ಋಷಿಕಾ ಕುಮಾರಿ ಹಾಗೂ ಪುತ್ರ ಆಗಿರ್ತಕ್ಕಂಥ
ಒಂದು ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಇವತ್ತಿನ ಪೂಜಾ ಕೈಂಕರ್ಯಗಳಿಗೆ ಒಂದು ಸಮಾಪ್ತಿಯನ್ನು ಹೇಳುವಂತಹದ್ದು. ಬೆಳಿಗ್ಗೆ ಮತ್ತೆ ಕೂಡ ನಾಳೆ ವಿಜಯದಶಮಿ ಪೂಜೆಯಲ್ಲಿ ಮಹಾರಾಜರು ಭಾಗಿಯಾಗುವಂತಹದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಮೇತ ಕಳಸ ಸಮೇತ ಸದ್ಯಕ್ಕಂತೂ ಅರಮನೆಯಲ್ಲಿ ಸಾಕಷ್ಟು ಪೂಜೆಗಳನ್ನು ಮಾಡಲಾಗ್ತಾ ಇದೆ. ಅದಕ್ಕೆ ರಾಜ ಒಡೆಯರ್ ಯದುವೀರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಕೆಲವೊಂದಿಷ್ಟು ಪೂಜಾ ಹವನದ ಜೊತೆಗೆ ಪಟ್ಟದ ಕುದುರೆ ಆಗಿರಬಹುದು, ಪಟ್ಟದ ಕತ್ತಿ, ಪಲ್ಲಕ್ಕಿ, ಇದೆಲ್ಲದಕ್ಕೂ ಕೂಡ ರಾಜ ಒಡೆಯರ್ ಆಗಿರುವಂಥ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಹೋಮ ಹವನಗಳು ಕೂಡ ನಡೀತಾ ಇದೆ. ದುರ್ಗಾ ಪಠಣಿಯನ್ನು ಕೂಡ ಮಾಡಲಾಗ್ತದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸಂದೀಪ್ ಅವರು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನು ಒಂದೇ ದಿನ ಬಾಕಿ ಇರುವಂತಹದ್ದು. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಇಂದು ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಎಷ್ಟು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಪಟ್ಟದ ಕತ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿ ಕೋಡಿ ಸೋಮೇಶ್ವರ ದೇಗುಲದಿಂದ ಅರಮನೆಯ ಆನೆ ಬಾಗಿಲಿನ ಮುಖಾಂತರ ಅರಮನೆ ಒಳಭಾಗಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥದ್ದು. ಇನ್ನು ಮುಂಜಾನೆ 6 ಗಂಟೆಯಿಂದಲೇ ಕೂಡ ಚಂಡಿ ಹೋಮವನ್ನು ನೆರವೇರಿಸುವುದರ ಮುಖೇನ ಈ ಒಂದು ಆಯುಧ ಪೂಜೆಗಳಿಗೆ ಮುನ್ನುಡಿಯನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬರೆದಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ 6:45ಕ್ಕೆ ಈ ಒಂದು ಪಟ್ಟದ ಆನೆ, ಕುದುರೆ, ಹಸು ಎಲ್ಲವೂ ಕೂಡ ಆನೆ ಬಾಗಿಲಿನ ಮೂಲಕ ಅರಮನೆ ಪ್ರವೇಶವನ್ನ ಮಾಡ್ತವೆ. ಅದಾದ ನಂತರದಲ್ಲಿ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಬಳಸ್ತಾ ಇದ್ದಂತಹ ಪಟ್ಟದ ಕತ್ತಿಗಳೇನಿತ್ತು, ವಿಜಯನಗರ ಕಾಲದಿಂದ ಬಂದಂತಹ ಪಟ್ಟದ ಕತ್ತಿ ಹಾಗೂ ಕಂಠೀರವ ನರಸರಾಜ ಒಡೆಯರ್ ಅವರ ವಿಜಯ ನರಸಿಂಹ ಕತ್ತಿಗಳು